ರೆಡಿ ಮಾಡ್ತಾ ಇದ್ದೇನೆ. 2028ಕ್ಕೆ ನಾನು CM ಆಗಲು ರೆಡಿ ಆಗ್ತಾ ಇದ್ದೇನೆ. ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುನರುಚ್ಚಾರ. ಯಾರು ಡಿನ್ನರ್ ಪಾರ್ಟಿ ಕರೆದರೂ ಹೋಗಲೇಬೇಕು. ಯುದ್ಧ ಮಾಡುವ ಮುನ್ನವೇ ಮೊದಲೇ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಘೋಷಣೆ ಅಡ್ವಾನ್ಸ್ ಆದ ಪ್ರಿಪೇರ್ ಆಗ್ಬೇಕಲ್ಲ, ಅದೆಲ್ಲ ರೆಡಿ ಆಗ್ಬೇಕಲ್ಲ. ಈಗ ಯುದ್ಧ ಆಡ್ಬೇಕಾರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ಯುದ್ಧ ಆಡೋಲ್ಲ ಯಾರು. ಹಂಗೆ ಅವ್ರ ಘೋಷಣೆಗೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ. ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿರಲ್ಲ, 28ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ. ಮತ್ತು ಅದಕ್ಕೆಲ್ಲ ಸೈನಿಕರು ರೆಡಿ ಆಗ್ಬೇಕಲ್ಲ. ನಮ್ಮ ಸೈನಿಕರೆಲ್ಲ ಘೋಷಣೆ ಇಲ್ಲ. ಇದು 28ರದ ಒಳಗಡೆ ಇದು. ಅದು ನಾವು ಹೇಳೋದು 28ರ ನಂತರ. ವ್ಯತ್ಯಾಸ ಇದೆ. ಸತೀಶ್ ಜಾರಕಿಹೊಳಿ ಹೇಳ್ತಿರೋದು ಈ ಸಿದ್ದರಾಮಯ್ಯ ಇಳಿದು ಇನ್ನೊಬ್ರು ಆಗ್ತಾರೆ, ಅದರಲ್ಲಿ ನಾವಿಲ್ಲ. ನಾವು 2028ರಲ್ಲಿ ಹೊಸ ಎಲೆಕ್ಷನ್ ಬಂದಾಗ ಅಂತ. ಪರಮೇಶ್ವರದ ಅದಲ್ಲ. ಪರಮೇಶ್ವರ್ 2028ಕ್ಕೆ ಅವರು ಸ್ಕ್ರೀನಲ್ಲೇ ಇರೋದಿಲ್ಲ ನನ್ನ ಪ್ರಕಾರ. ಅವ್ರಿಗೇನಾದರೂ ಅವಕಾಶ ಇದ್ದರೆ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೋರಿ. BBMPಯಲ್ಲಿ ಬಹುಕೋಟಿ ಹಗರಣ ಮಾಡ್ತಾ ಇದ್ದೇನೆ. 2028ಕ್ಕೆ ನಾನು CM ಆಗಲು ರೆಡಿ ಆಗ್ತಾ ಇದ್ದೇನೆ. ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುನರುಚ್ಚಾರ. ಯಾರು ಡಿನ್ನರ್ ಪಾರ್ಟಿ ಕರೆದರೂ ಹೋಗಲೇಬೇಕು. ಯುದ್ಧ ಮಾಡುವ ಮುನ್ನವೇ ಮೊದಲೇ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಘೋಷಣೆ ಅಡ್ವಾನ್ಸ್ ಆದ ಪ್ರಿಪೇರ್ ಆಗ್ಬೇಕಲ್ಲ, ಅದೆಲ್ಲ ರೆಡಿ ಆಗ್ಬೇಕಲ್ಲ. ಈಗ ಯುದ್ಧ ಆಡ್ಬೇಕಾರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ಯುದ್ಧ ಆಡೋಲ್ಲ ಯಾರು. ಹಂಗೆ ಅವ್ರ ಘೋಷಣೆಗೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ. ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿರಲ್ಲ, 28ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ. ಮತ್ತು ಅದಕ್ಕೆಲ್ಲ ಸೈನಿಕರು ರೆಡಿ ಆಗ್ಬೇಕಲ್ಲ. ನಮ್ಮ ಸೈನಿಕರೆಲ್ಲ ಘೋಷಣೆ ಇಲ್ಲ. ಇದು 28ರದ ಒಳಗಡೆ ಇದು. ಅದು ನಾವು ಹೇಳೋದು 28ರ ನಂತರ. ವ್ಯತ್ಯಾಸ ಇದೆ. ಸತೀಶ್ ಜಾರಕಿಹೊಳಿ ಹೇಳ್ತಿರೋದು ಈ ಸಿದ್ದರಾಮಯ್ಯ ಇಳಿದು ಇನ್ನೊಬ್ರು ಆಗ್ತಾರೆ, ಅದರಲ್ಲಿ ನಾವಿಲ್ಲ. ನಾವು 2028ರಲ್ಲಿ ಹೊಸ ಎಲೆಕ್ಷನ್ ಬಂದಾಗ ಅಂತ. ಪರಮೇಶ್ವರದ ಅದಲ್ಲ. ಪರಮೇಶ್ವರ್ 2028ಕ್ಕೆ ಅವರು ಸ್ಕ್ರೀನಲ್ಲೇ ಇರೋದಿಲ್ಲ ನನ್ನ ಪ್ರಕಾರ. ಅವ್ರಿಗೇನಾದರೂ ಅವಕಾಶ ಇದ್ದರೆ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೋರಿ. BBMPಯಲ್ಲಿ ಬಹುಕೋಟಿ ಹಗರಣ ಮಾಡ್ತಾ ಇದ್ದೇನೆ. 2028ಕ್ಕೆ ನಾನು CM ಆಗಲು ರೆಡಿ ಆಗ್ತಾ ಇದ್ದೇನೆ. ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುನರುಚ್ಚಾರ. ಯಾರು ಡಿನ್ನರ್ ಪಾರ್ಟಿ ಕರೆದರೂ ಹೋಗಲೇಬೇಕು. ಯುದ್ಧ ಮಾಡುವ ಮುನ್ನವೇ ಮೊದಲೇ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಘೋಷಣೆ ಅಡ್ವಾನ್ಸ್ ಆದ ಪ್ರಿಪೇರ್ ಆಗ್ಬೇಕಲ್ಲ, ಅದೆಲ್ಲ ರೆಡಿ ಆಗ್ಬೇಕಲ್ಲ. ಈಗ ಯುದ್ಧ ಆಡ್ಬೇಕಾರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ಯುದ್ಧ ಆಡೋಲ್ಲ ಯಾರು. ಹಂಗೆ ಅವ್ರ ಘೋಷಣೆಗೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ. ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿರಲ್ಲ, 28ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ. ಮತ್ತು ಅದಕ್ಕೆಲ್ಲ ಸೈನಿಕರು ರೆಡಿ ಆಗ್ಬೇಕಲ್ಲ. ನಮ್ಮ ಸೈನಿಕರೆಲ್ಲ ಘೋಷಣೆ ಇಲ್ಲ. ಇದು 28ರದ ಒಳಗಡೆ ಇದು. ಅದು ನಾವು ಹೇಳೋದು 28ರ ನಂತರ. ವ್ಯತ್ಯಾಸ ಇದೆ. ಸತೀಶ್ ಜಾರಕಿಹೊಳಿ ಹೇಳ್ತಿರೋದು ಈ ಸಿದ್ದರಾಮಯ್ಯ ಇಳಿದು ಇನ್ನೊಬ್ರು ಆಗ್ತಾರೆ, ಅದರಲ್ಲಿ ನಾವಿಲ್ಲ. ನಾವು 2028ರಲ್ಲಿ ಹೊಸ ಎಲೆಕ್ಷನ್ ಬಂದಾಗ ಅಂತ. ಪರಮೇಶ್ವರದ ಅದಲ್ಲ. ಪರಮೇಶ್ವರ್ 2028ಕ್ಕೆ ಅವರು ಸ್ಕ್ರೀನಲ್ಲೇ ಇರೋದಿಲ್ಲ ನನ್ನ ಪ್ರಕಾರ. ಅವ್ರಿಗೇನಾದರೂ ಅವಕಾಶ ಇದ್ದರೆ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೋರಿ. BBMPಯಲ್ಲಿ ಬಹುಕೋಟಿ ಹಗರಣ ಮಾಡ್ತಾ ಇದ್ದೇನೆ. 2028ಕ್ಕೆ ನಾನು CM ಆಗಲು ರೆಡಿ ಆಗ್ತಾ ಇದ್ದೇನೆ. ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುನರುಚ್ಚಾರ. ಯಾರು ಡಿನ್ನರ್ ಪಾರ್ಟಿ ಕರೆದರೂ ಹೋಗಲೇಬೇಕು. ಯುದ್ಧ ಮಾಡುವ ಮುನ್ನವೇ ಮೊದಲೇ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಘೋಷಣೆ ಅಡ್ವಾನ್ಸ್ ಆದ ಪ್ರಿಪೇರ್ ಆಗ್ಬೇಕಲ್ಲ, ಅದೆಲ್ಲ ರೆಡಿ ಆಗ್ಬೇಕಲ್ಲ. ಈಗ ಯುದ್ಧ ಆಡ್ಬೇಕಾರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ಯುದ್ಧ ಆಡೋಲ್ಲ ಯಾರು. ಹಂಗೆ ಅವ್ರ ಘೋಷಣೆಗೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ. ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿರಲ್ಲ, 28ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ. ಮತ್ತು ಅದಕ್ಕೆಲ್ಲ ಸೈನಿಕರು ರೆಡಿ ಆಗ್ಬೇಕಲ್ಲ. ನಮ್ಮ ಸೈನಿಕರೆಲ್ಲ
ಘೋಷಣೆ ಡಿನ್ನರ್ ಪಾರ್ಟಿ ಉದ್ದೇಶ ಅದೇ ಇದೆಯಾ ಸರ್ ತಯಾರಿ ಮಾಡೋದಕ್ಕೆ? ಇಲ್ಲ, ಇದು 28ರದ ಒಳಗಡೆ ಇದು. ಅದು ನಾವು ಹೇಳೋದು 28ರ ನಂತರ ವ್ಯತ್ಯಾಸ ಇದೆ. ಸತೀಶ್ ಜಾರಕಿಹೊಳಿ ಹೇಳ್ತಿರೋದು ಈ ಸಿದ್ದರಾಮಯ್ಯ ಇಳಿದು ಇನ್ನೊಬ್ಬರಾಗ್ತಾರೆ ಅದರಲ್ಲಿ ನಾವಿಲ್ಲ. ನಾವು 2028ರಲ್ಲಿ ಹೊಸ ಎಲೆಕ್ಷನ್ ಬಂದಾಗ ಅಂತ. ಪರಮೇಶ್ವರದ್ದು ಅದಲ್ಲ. ಪರಮೇಶ್ವರ್ 2028ಕ್ಕೆ ಅವರು ಸ್ಕ್ರೀನಲ್ಲೇ ಇರೋದಿಲ್ಲ ನನ್ನ ಪ್ರಕಾರ. ಅವ್ರಿಗೇನಾದರೂ ಅವಕಾಶ ಇದ್ದರೆ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೋರಿ. BBMPಯಲ್ಲಿ ಬಹುಕೋಟಿ ಹಗರಣ ಮಾಡ್ತಾ ಇದ್ದೇನೆ. 2028ಕ್ಕೆ ನಾನು CM ಆಗಲು ರೆಡಿ ಆಗ್ತಾ ಇದ್ದೇನೆ. ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುನರುಚ್ಚಾರ. ಯಾರು ಡಿನ್ನರ್ ಪಾರ್ಟಿ ಕರೆದರೂ ಹೋಗಲೇಬೇಕು. ಯುದ್ಧ ಮಾಡುವ ಮುನ್ನವೇ ಮೊದಲೇ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಸಿಎಂ ಮುಂದಿನ ಸಿಎಂ ಆ ಘೋಷಣೆ ಅಡ್ವಾನ್ಸ್ ಆದ ಪ್ರಿಪೇರ್ ಆಗಬೇಕಲ್ಲ, ಅದೆಲ್ಲ ರೆಡಿ ಆಗಬೇಕಲ್ಲ. ಅಂದ್ರೆ 2028 2025 ಸರ್. ಈಗ ಯುದ್ಧ ಆಡ್ಬೇಕಾದ್ರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ಯುದ್ಧ ಆಡೋಲ್ಲ ಯಾರು. ಹಾಗೆ ಅವ್ರ ಘೋಷಣೆಗೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ. ಡಿನ್ನರ್ ಪಾರ್ಟಿ ಸರ್ ರೆಡಿ ಆಗ್ತಾ ಇದೆ. ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿರಲ್ಲ 28ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ. ಮತ್ತು ಅದಕ್ಕೆಲ್ಲ ಸೈನಿಕರು ರೆಡಿ ಆಗಬೇಕಲ್ಲ. ನಮ್ಮ ಸೈನಿಕರೆಲ್ಲ ಘೋಷಣೆ ಡಿನ್ನರ್ ಪಾರ್ಟಿ ಉದ್ದೇಶ ಅದೇ ಇದೆಯಾ ಸರ್ ತಯಾರಿ ಮಾಡೋದಕ್ಕೆ? ಇಲ್ಲ, ಇದು 28ರದ ಒಳಗಡೆ ಇದು. ಅದು ನಾವು ಹೇಳೋದು 28ರ ನಂತರ ವ್ಯತ್ಯಾಸ ಇದೆ. ಸತೀಶ್ ಜಾರಕಿಹೊಳಿ ಹೇಳ್ತಿರೋದು ಈ ಸಿದ್ದರಾಮಯ್ಯ ಇಳಿದು ಇನ್ನೊಬ್ಬರಾಗ್ತಾರೆ ಅದರಲ್ಲಿ ನಾವಿಲ್ಲ. ನಾವು 2028ರಲ್ಲಿ ಹೊಸ ಎಲೆಕ್ಷನ್ ಬಂದಾಗ ಅಂತ. ಪರಮೇಶ್ವರದ್ದು ಅದಲ್ಲ. ಪರಮೇಶ್ವರ್ 2028ಕ್ಕೆ ಅವರು ಸ್ಕ್ರೀನಲ್ಲೇ ಇರೋದಿಲ್ಲ ನನ್ನ ಪ್ರಕಾರ. ಅವ್ರಿಗೇನಾದರೂ ಅವಕಾಶ ಇದ್ದರೆ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೋರಿ. BBMPಯಲ್ಲಿ ಬಹುಕೋಟಿ ಹಗರಣ ಮಾಡ್ತಾ ಇದ್ದೇನೆ. 2028ಕ್ಕೆ ನಾನು CM ಆಗಲು ರೆಡಿ ಆಗ್ತಾ ಇದ್ದೇನೆ. ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುನರುಚ್ಚಾರ. ಯಾರು ಡಿನ್ನರ್ ಪಾರ್ಟಿ ಕರೆದರೂ ಹೋಗಲೇಬೇಕು. ಯುದ್ಧ ಮಾಡುವ ಮುನ್ನವೇ ಮೊದಲೇ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಸಿಎಂ ಮುಂದಿನ ಸಿಎಂ ಆ ಘೋಷಣೆ ಅಡ್ವಾನ್ಸ್ ಆದ ಪ್ರಿಪೇರ್ ಆಗಬೇಕಲ್ಲ, ಅದೆಲ್ಲ ರೆಡಿ ಆಗಬೇಕಲ್ಲ. ಅಂದ್ರೆ 2028 2025 ಸರ್. ಈಗ ಯುದ್ಧ ಆಡ್ಬೇಕಾದ್ರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ಯುದ್ಧ ಆಡೋಲ್ಲ ಯಾರು. ಹಾಗೆ ಅವ್ರ ಘೋಷಣೆಗೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ. ಡಿನ್ನರ್ ಪಾರ್ಟಿ ಸರ್ ರೆಡಿ ಆಗ್ತಾ ಇದೆ. ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿರಲ್ಲ 28ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ. ಮತ್ತು ಅದಕ್ಕೆಲ್ಲ ಸೈನಿಕರು ರೆಡಿ ಆಗಬೇಕಲ್ಲ. ನಮ್ಮ ಸೈನಿಕರೆಲ್ಲ ಘೋಷಣೆ ಡಿನ್ನರ್ ಪಾರ್ಟಿ ಉದ್ದೇಶ ಅದೇ ಇದೆಯಾ ಸರ್ ತಯಾರಿ ಮಾಡೋದಕ್ಕೆ? ಇಲ್ಲ, ಇದು 28ರದ ಒಳಗಡೆ ಇದು. ಅದು ನಾವು ಹೇಳೋದು 28ರ ನಂತರ ವ್ಯತ್ಯಾಸ ಇದೆ. ಸತೀಶ್ ಜಾರಕಿಹೊಳಿ ಹೇಳ್ತಿರೋದು ಈ ಸಿದ್ದರಾಮಯ್ಯ ಇಳಿದು ಇನ್ನೊಬ್ಬರಾಗ್ತಾರೆ ಅದರಲ್ಲಿ ನಾವಿಲ್ಲ. ನಾವು 2028ರಲ್ಲಿ ಹೊಸ ಎಲೆಕ್ಷನ್ ಬಂದಾಗ ಅಂತ. ಪರಮೇಶ್ವರದ್ದು ಅದಲ್ಲ. ಪರಮೇಶ್ವರ್ 2028ಕ್ಕೆ ಅವರು ಸ್ಕ್ರೀನಲ್ಲೇ ಇರೋದಿಲ್ಲ ನನ್ನ ಪ್ರಕಾರ. ಅವ್ರಿಗೇನಾದರೂ ಅವಕಾಶ ಇದ್ದರೆ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೋರಿ. BBMPಯಲ್ಲಿ ಬಹುಕೋಟಿ ಹಗರಣ ಮಾಡ್ತಾ ಇದ್ದೇನೆ. 2028ಕ್ಕೆ ನಾನು CM ಆಗಲು ರೆಡಿ ಆಗ್ತಾ ಇದ್ದೇನೆ. ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುನರುಚ್ಚಾರ. ಯಾರು ಡಿನ್ನರ್ ಪಾರ್ಟಿ ಕರೆದರೂ ಹೋಗಲೇಬೇಕು. ಯುದ್ಧ ಮಾಡುವ ಮುನ್ನವೇ ಮೊದಲೇ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಸಿಎಂ ಮುಂದಿನ ಸಿಎಂ ಆ ಘೋಷಣೆ ಅಡ್ವಾನ್ಸ್ ಆದ ಪ್ರಿಪೇರ್ ಆಗಬೇಕಲ್ಲ, ಅದೆಲ್ಲ ರೆಡಿ ಆಗಬೇಕಲ್ಲ. ಅಂದ್ರೆ 2028 2025 ಸರ್. ಈಗ ಯುದ್ಧ ಆಡ್ಬೇಕಾದ್ರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ಯುದ್ಧ ಆಡೋಲ್ಲ ಯಾರು. ಹಾಗೆ ಅವ್ರ ಘೋಷಣೆಗೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ. ಡಿನ್ನರ್ ಪಾರ್ಟಿ ಸರ್ ರೆಡಿ ಆಗ್ತಾ ಇದೆ. ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿರಲ್ಲ 28ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ. ಮತ್ತು ಅದಕ್ಕೆಲ್ಲ ಸೈನಿಕರು ರೆಡಿ ಆಗಬೇಕಲ್ಲ. ನಮ್ಮ ಸೈನಿಕರೆಲ್ಲ ಘೋಷಣೆ ಡಿನ್ನರ್ ಪಾರ್ಟಿ ಉದ್ದೇಶ ಅದೇ ಇದೆಯಾ ಸರ್ ತಯಾರಿ ಮಾಡೋದಕ್ಕೆ? ಇಲ್ಲ, ಇದು 28ರದ ಒಳಗಡೆ ಇದು. ಅದು ನಾವು ಹೇಳೋದು 28ರ ನಂತರ ವ್ಯತ್ಯಾಸ ಇದೆ. ಸತೀಶ್ ಜಾರಕಿಹೊಳಿ ಹೇಳ್ತಿರೋದು ಈ ಸಿದ್ದರಾಮಯ್ಯ ಇಳಿದು ಇನ್ನೊಬ್ಬರಾಗ್ತಾರೆ ಅದರಲ್ಲಿ ನಾವಿಲ್ಲ. ನಾವು 2028ರಲ್ಲಿ ಹೊಸ ಎಲೆಕ್ಷನ್ ಬಂದಾಗ ಅಂತ. ಪರಮೇಶ್ವರದ್ದು ಅದಲ್ಲ. ಪರಮೇಶ್ವರ್ 2028ಕ್ಕೆ ಅವರು ಸ್ಕ್ರೀನಲ್ಲೇ ಇರೋದಿಲ್ಲ ನನ್ನ ಪ್ರಕಾರ. ಅವ್ರಿಗೇನಾದರೂ ಅವಕಾಶ ಇದ್ದರೆ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೋರಿ. BBMPಯಲ್ಲಿ ಬಹುಕೋಟಿ ಹಗರಣ ಮಾಡ್ತಾ ಇದ್ದೇನೆ. 2028ಕ್ಕೆ ನಾನು CM ಆಗಲು ರೆಡಿ ಆಗ್ತಾ ಇದ್ದೇನೆ. ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ